ಈಗ ಅವನನ್ನ ಹೇಳಕ್ ಇಷ್ಟಪಡ್ತೀನಿ. ಆಯ್ತು, ನೀವು ಎಲ್ಲ ಖಾಸಗೀಕರಣ ಮಾಡ್ರಿ, ಮತ್ ನೀವು ಖಾಸಗೀಕರಣ ಇದನ್ನ ಮಾಡಿ ಬಂದ್ರಲ್ಲ, ನಿಮ್ದು ಸಿಎಂ ಸೀಟ ಪಿಎಂ ಸೀಟ, ಮತ್ ನೀವು ಇದ್ದೇನು ಅಲ್ರಿ? ಹೇಳ್ತೀರಿ ರೈತರ ಆಸ್ತಿ ಬಿಕ್ಕಟ್ಟು ಮಾಡ್ತೀವಿ, ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ, ಹಿಂಗ ಆಗಬಾರ್ದ. ನಾವ್ ಅನಕ ರೈತರಿಗೆ ಗೌರವ ಕೊಟ್ರೆ ನಿಮ್ಮನ್ನ ಸ್ವಾಗತಿಸ್ತೋ ಇಲ್ಲಕ್ಕಂದ್ರೆ ಬರುವಂತ ದಿನಮಾನವೂ ಇಲ್ಲ. ನೀವು 29% ನಮ್ಮ ರೈತರ 100% ರೈತರು ನಿಮಗೆ ತಕ್ಕ ಪಾಠ ಕಲಿಸ್ಬೇಕಂತೇಳಿ ಒಂದೆರಡು ಮಾತು ಹೇಳಿ ಮುಗಿಸ್ತಾನೆ. ಲೂಸ್ ಮಾಡ್ರಿ ತಿರ್ಗೋದೈತೆ. ತಾವು ಕೂಡ ನಮ್ಮ ಹೋರಾಟಕ್ಕೆ ಭಾಗವಹಿಸಬೇಕು. ನೀವೇ ಬರ್ರಿ, ತಾವು ಕೂಡ ನಮ್ಮ ಹೋರಾಟಕ್ಕೆ ಭಾಗವಹಿಸಬೇಕಾದ ತಮ್ಮಲ್ಲಿ ವಿನಂತಿ ಐತಿ. ಸರ್, ಒಂದು ತಾವು ಕೂಡ ನೀವು ಬರ್ರಿ. ಈ ಹೋರಾಟವನ್ನು ಉದ್ದೇಶಿಸಿ ನಮ್ಮ ಯುವ ರೈತ ಹೋರಾಟಗಾರರು ತಾಲೂಕಾ ಗೌರವಾಧ್ಯಕ್ಷರಂತ ಮಾಯಪ್ಪ ಹೆಗಡೆ ಅವರು ಒಂದೆರಡು ಮಾತು ಮಾತಾಡ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನ್ ಇವತ್ತಿನ ದಿವಸ ನಮ್ಮ ಸೋನಪ್ಪ ಪೂಜೇರಿ ಅವರು, ನಮ್ಮ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಬ್ರಹ್ಮ ಪೂಜ್ಯ ಶಶಿಕಾಂತ್ ಗುರೂಜಿ ಅವರು ಅವ್ರ ನೇತೃತ್ವದಲ್ಲಿ ಏನು ಈ ಹೋರಾಟವನ್ನು ಹಮ್ಮಿಕೊಂಡಿರ್ತೀವಿ, ಅದೇ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಒಳಗ ಇದು ಖಾಸಗೀಕರಣ ಅಂತೇನ ನೀವೇನು ಅದಕ್ಕೆ ಕೈ ಹಾಕಿದಿಲ್ಲ, ತಕ್ಷಣ ಅದನ್ನ ಹಿಂದೆ ತಕ್ಕೊಂಡ ಇದನ್ನ ಮಾಡ್ಬೇಕಂತ ನಮ್ಮಲ್ಲಿ ವಿನಂತಿ ಐತಿ. ಯಾಕಪ್ಪ ಅಂತಂದ್ರ ಮುಂದೊಂದು ದಿವಸ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತೈತಿ. ಅದಕ್ಕಾಗಿ ತಕ್ಷಣವಾಗಿ ಅವನ್ನ ಹಿಂಪಡಿಬೇಕಂತೇಳಿ ನಮ್ಮಲ್ಲಿ ವಿನಂತಿ ಐತಿ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ನೀವೇನಂತೀರಿ ಸ್ಮಾರ್ಟ್ ಮೀಟರ್ ಅದು ಇದು ಇವೆಲ್ಲ ನಮ್ ಕಡೆ. ಯಾಕಂದ್ರೆ ಏನಾಗತ್ತಪ್ಪ ಅಂತಂದ್ರ ನೀವು ಕೊಡೋದು 4-5 ತಾಸು ಲೈಟ್ ಕೊಡ್ತೀರಿ, ಅದ್ರಾಗೇನ ನಾವು ರಿಚಾರ್ಜ್ ಮಾಡಿಸ್ಕೊಂಡ ನೀರ್ ಹಾಕ್ಬೇಕಂದ್ರ ನಮ್ ಪರಿಸ್ಥಿತಿ ಎಲ್ಲಿ ಹೋಗ್ತೈತಿ? ಇದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇದೊಂದು ನಿಮಗೆ ಎಚ್ಚರಿಕೆ ಅಂತ ಹೇಳ್ತಾನ. ಯಾಕಪ್ಪ ಅಂತಂದ್ರ ಹಲವಾರು ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾರ. ಇನ್ನು ಇದೊಂದು ಖಾಸಗೀಕರಣ ಮಾಡ್ಕೊಂಡ್ರೆ ಮತದ ಹಾಕೋ. ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತಕ್ಷಣವಾಗಿ ಇದನ್ನ ಕೈ ಬಿಡ್ಬೇಕು. ಇದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇದಕ್ಕೆ ಎಚ್ಚರಿಕೆ ಮುಖಾಂತರ ಈ ಸಂದೇಶವನ್ನು ಹೇಳ್ತಾ ಇದ್ದೀನಿ. ಇಷ್ಟೇ ನಾನು ಮಾತನ್ನು ಮುಗಿಸ್ತೇನೆ. ಕನ್ನಡ ಪರ ಹೋರಾಟಗಾರರು ಹೋರಾಟ ಉದ್ದೇಶಿಸಿ ಒಂದು ಮಾತು ಮಾತಾಡ್ಬೇಕಂತ ತಮ್ಮಲ್ಲಿ ಕನ್ನಡ ಪರ ಹೋರಾಟಗಾರರಂತ ಬರ್ತಾರನ ಬಂದೆವು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ನಮ್ಮ ಕನ್ನಡಿಗರ ಬಳಗಕ್ಕೆ ಇವತ್ತು ನಾವು ಹೋರಾಟ ಏನಪ್ಪಾ ಅಂತಂದ್ರೆ ಎಲ್ಲ ರೈತ ಸಂಘದ ಎಲ್ಲ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಹಾಗೂ ನಮ್ಮ ಕನ್ನಡ ಬಳಗದ ಎಲ್ಲ ಕಾರ್ಯಕರ್ತರು ಕೂಡಿಕೊಂಡ ಇವತ್ತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿದ್ಯುತ್ ಖಾಸಗೀಕರಣ ಏನ್ ಮಾಡಕ್ ಹೊಂಟೈತ ಅದರ ವಿರುದ್ಧ ಹೋರಾಟ ಇವತ್ತ ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಸೇರಿ. ಮತ್ತ ನಮ್ಮ ರಾಜ್ಯಾಧ್ಯಕ್ಷರಾದ ರೈತ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಚೋಲಪ್ಪನ ಪೂಜಾರಿ ಹಾಗೂ ಗೌರವಾಧ್ಯಕ್ಷರಾದ ನಮ್ಮ ಅತನು ಸಾಮಾನ್ಯ ಎಲ್ಲ ಕೂಡ್ಕೊಂಡು ನೇತೃತ್ವ ಇಡೀ ರಾಜ್ಯ ತುಂಬ ಎಲ್ಲ ರಾತ್ರಿ ಹಗಲಿನ ಒಂದು ರಾಜ್ಯ ಸರ್ಕಾರ ವಿರುದ್ಧ ಆಗಲಿ ಕೇಂದ್ರ ಸರ್ಕಾರ ವಿರುದ್ಧ ಆಗಲಿ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾವು ಗೋಕಾಕ್ ತಾಲೂಕು ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಹಾಗೂ ನಮ್ಮ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಹಾಗೂ ನಮ್ಮ ಜನಪ್ರಿಯ ಶಾಸಕರಂತ ನಾವು ಗೋಕಾಕ್ ಕ್ಷೇತ್ರದ ಶಾಸಕರ ಮುಖಾಂತರ ಹಾಗೂ ಸಚಿವರ ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಬಿಸಿ ಮುಗಿಸೋಕೆ ಒಂದು ಮನವಿಯನ್ನು ಕೊಡಾಕತ್ತು. ಅದಕ್ಕೆ ಈ ಖಾಸಗೀಕರಣ ವಿದ್ಯುತ್ ಮಾಡ್ರಿ ಅಂತಂದ್ರೆ ನಾವು ಈಗಾಗಲೇ ರೈತರು ಸಾಕಷ್ಟು
ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದಕ್ಕೆ ಇದು ಖಾಸಗಿ ಕಾರ್ಯ ಮಾಡ್ಲಿಕ್ಕೆ ಮತ್ತಟ್ಟ ಈ ರೈತರಿಗೆ ಅಷ್ಟೇ ಅಲ್ಲ, ಈ ಬಡ ಜನರಿಗೂ ಕೂಡ ಇದು ಹೊರೆ ಆಕೈತಿ. ಅದಕ್ಕೆ ದಯವಿಟ್ಟು ನೀವು ವಿದ್ಯುತ್ ಖಾಸಗೀಕರಣ ಮಾಡಕ್ ಹೋಗ್ಬರ್ರಿ. ಈಗಾಗಲೇ ಯಾರ್ಯಾರು ಟಾಟಾ ಆಗ್ಲಿ ಯಾರ್ಯಾರು ಟೆಂಡರ್ ಕೊಟ್ಟಿದ್ರಿ, ಅದನ್ನ ಟೆಂಡರ್ನ ರದ್ದು ಮಾಡಬೇಕು. ಅದಕ್ಕೆ ರದ್ದು ಮಾಡಿಲ್ಲ ಅಂತಂದ್ರೆ ಈಗ ಮುಂದೆ ಇದು ಉಗ್ರ ಸ್ವರೂಪ ಹೋರಾಟ ಒಂದು ಹಮ್ಮಿಕೊಂಡಂತ ಕೇಸಿಂದ ಯಾಜ್ಞೆ ಮಾಡ್ತಿಲ್ಲ. ಅದಕ್ಕೆ ದಯವಿಟ್ಟು ಸರ್ಕಾರದವರ ಈಗ ರೈತರನ್ನಾಗಲಿ ಜನಸಾಮಾನ್ಯರನ್ನಾಗಲಿ ಉದ್ಧಾರ ಮಾಡಬೇಕನ್ನುವಂತ ಉದ್ದೇಶಗಳು ಯಾವುದೂ ಇಲ್ಲ. ಅದಕ್ಕೆ ಯಾಕಂದ್ರೆ ಜನರನ್ನಾಗಲಿ ಜನಸಾಮಾನ್ಯರಾಗಲಿ ರೈತರನ್ನಾಗಲಿ ನೀವು ಉದ್ಧಾರ ಮಾಡುವಂತ ಉದ್ದೇಶ ಇದ್ದಿದ್ರೆ ಇಂಥವಕ್ಕೆಲ್ಲ ನೀವು ಅವಕಾಶ ಕೊಡಬಾರದು. ಅದಕ್ಕೇನಂತ ನೀವು ರೈತರಾಗಲಿ ಜನಸಾಮಾನ್ಯರಾಗಲಿ ಅಲ್ಲ, ಈಗ ನೀವು ನಿಮ್ಗಿತ್ತಂತಂದ್ರೆ ಅದೇನು ಖಾಸಗೀಕರಣ ಅಲ್ಲ. ಇದು ಯಾರೋ ಜನ ಸಾರ್ವಜನಿಕರಿತ್ತಂದ್ರೆ ನೀವು ಖಾಸಗೀಕರಣ ಮಾಡಕ್ ಗೊತ್ತಿರಲ್ಲ. ಈಗ ಆತಪ್ಪ ಈಗ ಒಂದೊಂದು ಕ್ಷೇತ್ರದಾಗ ಎಲ್ಲರೂ ಒಂದೊಂದು ಮಾಡ್ಕೊಂಡು ಕೂತಿದ್ದೀನಿ ಅಂದ್ರೆ ಈಗ ಬೇರೆ ಏನು ಅವಕಾಶ ಇಲ್ಲ. ಅದಕ್ಕೆ ಈಗ ನೀವು ಈ ತರ ಮಾಡ್ಕೊತ ಅಂದ್ರೆ ಜನಸಾಮಾನ್ಯ ಗತಿ ಆಗೈತಿ. ಅದಕ್ಕಿಂತ ಇಂಥವನ್ನೆಲ್ಲ ನಿಮ್ಮ ಒಂದು ತಲೆಯಾಗಿ ತಗೊಂಡಿಂದ ರೈತರಿಗೆ ಏನೋ ಒಂದು ಅನ್ಯಾಯ ಆಗತ್ತೆ, ಅದ್ರ ವಿರುದ್ಧ ಒಂದು ನೀವು ಅಲ್ಲಿ ಸದನದಾಗ ಆಗಲಿ ಒಂದು ಅಧಿವೇಶನದಾಗ ಆಗಲಿ ಒಂದು ಧ್ವನಿ ಎತ್ತಿ ಒಂದು ನಿಮ್ಮ ಮುಖಾಂತರ ಒಂದು ಸಂದೇಶ ಕೊಡ್ಬೇಕು ಸರ್ಕಾರಕ್ಕೆ. ಕೇಂದ್ರದಾಗಲಿ ರಾಜ್ಯದಾಗಲಿ ಎಲ್ಲ ಶಾಸಕರಿರ್ಲಿ ಮತ್ತು ಸಚಿವರು ಇರಲಿ, ಒಂದು ಸದನ ಮುಖಾಂತರ ನೀವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಒಂದು ಮನವಿ ಕೊಡಬೇಕು. ಮನವಿ ಕೊಡದ ನಂತರ ಇವೆಲ್ಲ ಯಾಕಂದ್ರೆ ಸುಧಾರಣೆ ಆಗ್ತವೆ. ಹೊರತಾಗಿ ನೀವು ನುಸ್ತಾ ಬರೀ ಒಂದು ಆರಿಸಿ ಹೋಗಿ ಒಂದು ಏನೋ ಒಂದು ಸಾರ್ವಜನಿಕರ ಒಂದು ಉಪಯೋಗ ಮಾಡಿ ಅಂತಂದ್ರೆ ಇವೇನೂ ಉಪಯೋಗ ಆಗುದಿಲ್ಲ. ಅದಕ್ಕೆ ಈಗ ನಾವು ಹೋರಾಟ ರೈತ ಸಂಘ ಆಗಲಿ ನಮ್ಮ ಕನ್ನಡ ಪರ ಸಂಘಟನೆ ಆಗಲಿ ಹೋರಾಟ ಮಾಡಿದಕ್ಕೆ ಒಂದು ಉಪಯೋಗ ಆಗತ್ತೆ. ಈಗ ನೀವೇ ಒಂದು ಧ್ವನಿ ಎತ್ತಿಲ್ಲ ಅಂತಂದ್ರೆ ಅಲ್ಲಿ ನಾಳೆ ಅದು ಆಗಿರೋನು ಗೊತ್ತಾಗಿಲ್ಲ. ಇಲ್ಲ ನಾವು ಹೋದ್ರೂ ಇಲ್ಲ ಒಂದು ಸ್ಟ್ರೈಕ್ ಮಾಡೋದು ಹೋಗೋದಾಕೈತಿ. ಅದಕ್ಕೆ ದಯವಿಟ್ಟು ನಾವೊಂದು ಈಗ ನಮ್ಮ ರೈತ ಸಂಘಟನೆ ಮುಖಾಂತರ ಆಗಲಿ ನಮ್ಮ ಕನ್ನಡ ಸಂಘದ ಮುಖಾಂತರ ಆಗಲಿ ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕಾಗಲಿ ಹಾಗೂ ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನಂತಂದ್ರೆ ಈ ವಿದ್ಯುತ್ ಖಾಸಗೀಕರಣವನ್ನ ನಿಲ್ಲಿಸಬೇಕು. ನಿಲ್ಲಿಸುವುದಿಲ್ಲ ಮುಂದಿನ ದಿನದಾಗ ಒಂದು ದೊಡ್ಡ ಹೋರಾಟ ರೂಪವಾಗಿ ಆಗ್ತದೆ ಅಂತ ಹೇಳ್ಕೇಶಿಂದ ಒಂದೆರಡು ಮಾತಾಡೋಣ ಅವಕಾಶ ಮಾಡಿದಂತ ಎಲ್ಲ ನಮ್ಮ ಇವರಿಗೆ ಒಂದಿಷ್ಟ ಕನ್ನಡ ಪರ ಸಂಘಟನೆ ಹೋರಾಟಗಾರರಿಗೆ ರೈತರಿಗೆ ಉದ್ದೇಶಿಸಿ ಮಾತಾಡಿದ ಧನ್ಯವಾದಗಳು. ರಾಮೋಜಿ ಮಾಳಿಗೆ ಅವರು ಒಂದೆರಡು ರೈತರು ಉದ್ದೇಶಿಸಿ ಮಾತಾಡಬೇಕಂದ್ರೆ ತಮ್ಮಲ್ಲಿ ವಿನಂತಿ. ಆದ್ರೆ ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸಚಿವರು ಕೂಡ ರೈತರು ಬಹಳ ಚಲೋ ಆಗ್ತಾರೆ. ಇಲ್ಲಿ ಮನೆ ತೊಗೊಳಕ್ ಬರೋದ ಅವ್ರು ಬರೋದಂದ್ರೆ ಅವ್ರ ಆಪ್ತ ಸಹಾಯಕರಾದ್ರೂ ಇಲ್ಲಿ ಕಳಿಸ್ಕೊಡ್ಬೇಕಂತಂದು ನಾವು PSI ಮುಖಾಂತರ ಮನವಿ ಮಾಡ್ಕೊತಾ ಇದ್ದೇವೆ. ಇಲ್ಲಂದ್ರೆ ಅವ್ರು ಯಾರು ಎಲ್ಲಿ ಹೊರಗೆ ಹೋದ್ರೆ ಅವ್ರು ಬರುತ್ತಾನೆ ನಾವು ಈ ಸ್ಟ್ರೈಕ್ ಹೆಂಗ್ ತಗೋದಿಲ್ಲ ಅನ್ನೋದು ಈ ಮೀಡಿಯಾ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈಗ ಮುಂದಿನ ಪ್ರಸಾದ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈ ಖಾಸಗಿ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಇವತ್ತಿನ ದಿವಸ ಈ ಪ್ರತಿಭಟನೆಯಲ್ಲಿ ನೀವೆಲ್ಲರೂ ಭಾಗವಹಿಸಿದ್ರು. ಇನ್ನೊಂದು ಒಂದೇ ಸರ್ಕಾರಕ್ಕೆ ಮನವಿ, ನಾವು ಏನು ಬೇಡ್ಬೇಕಂತಂದ್ರೆ ರೋಡಿಗೆ ಬಂದ ಬೇಡ್ಬೇಕಾಗೈತಿ. ಖಾಸಗೀಕರಣಗೊಳಿಸಬೇಡ ಅಂತ ಹೇಳ್ಬೇಕಂದ್ರೂ ನಾವು ರೋಡಿಗೆ ಬರ್ಬೇಕು, ಕಬ್ಬಿನ ಬಿಲ್ ಬೇಡ್ಬೇಕಂದ್ರೂ ನಾವು ರೋಡಿಗೆ ಬರ್ಬೇಕು, ಯಾವ್ದಾರ ಬೆಳೆದಂತ ಬೆಳೆಗೆ ಬೆಲೆ ಸಿಗ್ಬೇಕಂದ್ರೂ ನಾವು ರೋಡಿಗೆ ಬರ್ಬೇಕು. ಎಲ್ಲಿಗೆ ಹೊಂಟವು ನಾವು ರೈತರ ಎಲ್ಲರೂ ಹೇಳ್ತಾರೆ ರೈತರಿಂದ ದೇಶದೆನ್ನಲ್ವೋ ರೈತರಿಂದ ಅಂದ್ರೆ ಏನ್ ಎಲ್ಲರೂ ರೈತರು ಗುಣ ಮಾಡಿದಂತಂದ್ರೆ ಎಲ್ಲಿಗೆ ಬಂದಿರ್ತದ? ಪ್ರತಿಯೊಂದು ವಿಷಯದಾಗ ರೈತರ ಹಾದಿಗೆ ಬರಬೇಕು. ಪ್ರತಿಯೊಂದು ವಿಷಯದಾಗ ನಾವು ಬೇಡ ಬೇಡಬೇಕು, ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ಏನಿದು ಘಟನೆ ಇವತ್ತು ಖಾಸಗೀಕರಣ ಏನು ಮಾಡಕ್ ಹೊಂಟಿರಲಿಲ್ಲ. ನಾವಿನ್ನ ರೈತರಿಗೆ ಇದು ಮುಟ್ಟಿಲ್ಲ. ಸರ್ಕಾರಕ್ಕೆ ನಿಮ್ಗೆ ನೆನಪಿರ್ಲಿ, ಕೆಲವೊಂದಷ್ಟು ರೈತರಿಗೆ ಮಾತ್ರ ಇದು ನೀವು ಖಾಸಗೀಕರಣ ಮಾಡಕಂತ ಹೊಂಟಿದ್ರಿ ಅಂತ ಗೊತ್ತಾಗುತ್ತೆ. ಏನ ಇಡೀ ಈ ಕಿಡಿ ಏನೈತೆ ಕಿಡಿ ಹೊತ್ತೈತೆ ಇಡೀ ಜ್ವಾಲಿ ಹಾಕೈತಿ. ಸರ್ಕಾರ ಎಚ್ಚರ ಹೋಗ್ಬೇಕಿತ್ತು. ಇದು ಕರ್ನಾಟಕದಾದ್ಯಂತ ದೊಡ್ಡ ಒಂದು ಜ್ವಾಲಿಯಾಗಿ ಈ ಹೋರಾಟ ರೂಪುಗೊಳ್ತೈತಿ. ನೀವು ನೆನಪಿನಾಗ ಇಟ್ಕೋರಿ, ಒಂದು ಕೊಡೋನ 7 ತಾಸ ಕರೆಂಟ್ ಕೊಡಾಕತ್ರಿ, ಅದ್ರಾಗ ರಾತ್ರಿ ಕೊಡ್ತೀರಿ. ನೀವು ನೋಡ್ರ AC ರೂಮ್ನಾಗ ಅನ್ಕೋತೀರಿ. ರೈತರ ಎದ್ದ ರಾತ್ರಿ 65ದಾಗ ನೀರ್ ಹಸಕ್ ಹೋಗ್ಬೇಕು. ಆ 7 ತಾಸಿನಾಗ 2-3 ಸಲ ತೆಗಿತೀರಿ. ಡೇವಲ್ ಹೋಗೈತಿ, TC ಹೋಗೈತಿ, ನಮಗೆ ನೀರ್ ಬರ್ತೈತಿ, ಮಳೆ ಆಗೋತು. ಇಂಥದ್ರಾಗ ನಮ್ಮ ಬೆಳೆಗಳ ನೀರ್ ಹಾಯ್ವನು. ಅಂತದ್ರಾಗ ಇವ್ನ ಖಾಸಗೀಕರಣಗೊಳಿಸಿ ಅಂತಂದ್ರ ನಾವು ರೈತರ ಮೊಬೈಲ್ಗಳು ನೋಡ್ಕೊಂಡು ನೀವು ಒಂದೊಂದ್ಸಲ 2 ಸಲ ನಮ್ಮ ರಿಚಾರ್ಜ್ 2 ದಿವಸ ಗಂಟ್ಲೆ ರೊಕ್ಕ ಇರೋರ್ಗ ನಾವು ರಿಚಾರ್ಜ್ ಮಾಡಿಸಿರಂಗಿಲ್ಲ ಫೋನ್ಗಳಿಗೆ ಮಾತಾಡಕ. ಅಂತದ್ರಾಗ ಇವತ್ತು ನಾವ್ ಏನೋಪ ನೀರು ಇಂಥ ಬಿಸಿಲಾಗ ಇವತ್ತು ಒಂದು 2 ಇಂಚು 1.5 ಇಂಚು ನೀರು ಬಿಟ್ಕೊಂಡು ಒಂದು ಕಬ್ಬಿನ ಸಾಲು ಬಿಟ್ಕೊಂಡು ಇಂಥ ಬಿಸಿಲಾಗ ಕೂತಿರ್ತಾನ ರೈತ. ಅದನ್ನ ಸಾಲು ಮುಟ್ಟಬೇಕಂತಂದ್ರ ಮುಂದೆ ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ಅದನ್ನ ಒಂದು
ಸಾಲ ನೀರು ಬಿಡ್ಬೇಕಾದ್ರೆ ಮುಂದೆ ನಿಂತು ಹಾಯಿಸ್ಬೇಕಾಗ್ತದೆ. ಅಂತದ್ರಾಗ ಈಗ ಏನ ಉಚಿತ ವಿದ್ಯುತ್ ಕೊಟ್ಟದ, ನೀವು ಜೇರ್ ಕಟ್ತಾ ಇದನ್ನ ಖಾಸಗೀಕರಣ ಮಾಡಿದ್ರ ಆ ಖಾಸಗಿ ಕಂಪನಿ ಅವರ ನಮಗ ರಿಚಾರ್ಜ್ ಮುಖಾಂತರ ಮೋಟರ್ ಸಿಮ್ ಕುಡಿಸ್ರಂದ್ರ ಅವು ಡಿಜಿಟಲ್ ಮೀಟರ್ಗಳ ಕುಡಿಸ್ರಂತಂದ್ರ ಇವೆಲ್ಲ ನಮ್ಗೆ ಏನ್ ರೈತರಿಗೆ ನೋಡುವ ನಾವು ಹೇಳಾಕತ್ತೇವೆ. ಸರ್ಕಾರಕ್ಕೊಂದು ಎಚ್ಚರಿಕೆ ಗಂಟೆ ಕೊಡಾಕತ್ತು. ಇದೊಂದು ಮುಂದಿನ ದಿನಮಾನ ಒಳಗ ಉಗ್ರ ಸ್ವರೂಪ ತಾಳಬಾರ್ದಂತಂದ್ರ ಈಗ ಸರ್ಕಾರ ಎಚ್ಚೆತ್ತುಕೊಂಡ ನೀವು ಇದನ್ನ ಈಗೇನ್ ಖಾಸಗೀಕರಣ ಕೊಡಾಕಾಗಿ ಕೈ ಹಾಕಿದ್ರಲ್ಲ ಇದನ್ನ ತಕ್ಷಣ ಏನ್ ತಕ್ಕೋಬೇಕು ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗ ರೈತರಿಗೆ ಬಿಟ್ರೆ ತಿಳಿಸಿದ್ರೆ ಖಾಸಗೀಕರಣ ಮಾಡಿದ್ರೆ ಏನ್ ತ್ರಾಸ ಆಕೈತೆ ಅನ್ನೋದು ತಾವು ಕೂಡ ರೈತರು ಬಿಟ್ಟವರು ಕೇಳಿದ್ರಿ. ಅದಕ್ಕಾಗಿ ತಾವು ಕೂಡ ಇನ್ನ ಕೊಟ್ಟಿರ್ತಾರೆ. ಈಗ ಹಿರಿಯ ನ್ಯಾಯಾಧೀಶರು ಯಡಿಯೂರ್ ಅವರು ರೈತರು ಉದ್ದೇಶಿಸಿ 2 ನಿಮಿಷ ಮಾತಾಡಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಆತ್ಮೀಯ ಎಲ್ಲ ರೈತ ಮಿತ್ರರೇ, ನಾನು ರೈತಕ್ಕೆ ಮನೆಯಲ್ಲಿ ಬರ್ತಾನ. ನಂದು 5 ಎಕರೆ ಹೊಲ ಐತಿ, ನೀರು ಹಾಸಿಲ್ ಬರ್ತಾನ. ನಂಗ ಬರಂಗಿಲ್ಲ. ಅದಕ್ಕೆ ನಮ್ಗೆ ಅದ್ರ ಅನುಭವ ಐತಿ. ರೈತರ ಕಷ್ಟ ಸುಖ ಏನ್ ಅನ್ನೋದ ನನಗೆ ಗೊತ್ತು ಐತಿ. ರೈತರ ಬಗ್ಗೆ ಮಾತಾಡ್ಬೇಕಾದ್ರೆ ಅದಕ್ಕೆ ನನಗೆ ಸರಿ ಅನ್ಸಲ್ಲ. ರೈತರು ಮೊದಲು ಶಾಲೆಯರಾಗ್ರಿ. ನೀವು ಎಲ್ಲಿ ತಕ ಜಾಗ್ರತ ಆಗುವುದನ್ನು ಅಲ್ಲಿ ತಕ ನೀವು ಸ್ಟ್ರೈಕ್ಗಳೆಲ್ಲ ನಿಷ್ಪ್ರಯೋಜನ. ನಾಳೆ ಬರುವಂತ ಚುನಾವಣೆಯಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓಟ್ ಹಾಕ್ಬೇಕು. ಇಲ್ಲ ಅಂದ್ರೆ ನೀವು ಇಂಥ ಮಾಡಕ್ ಹೋಗ್ಬೇಡ್ರಿ. ಅಂದ್ರೆ ರೈತರ ಬಗ್ಗೆ ವಿಧಾನಸಭೆ ಒಳಗೆ ಯಾರು ಮಾತಾಡ್ಯಾರ? ರೈತ ಅಂದ್ರೆ ಏನು? ಅನ್ನ ಕೊಡವು, ಹಸನಾಗ ಅನ್ನ ಕೊಡವ್ರಿ, ನೀರಿನ ನೀರು ಕೊಡವು. ಅಂತವ್ರನ್ನ ಬೆಲೆ ಇಲ್ಲ. ಯಾಕೆ ಬೆಲೆ ಇಲ್ರಿ? ಮರ್ಯಾದೆ ಐತಿ ರೈತರ? ದಯವಿಟ್ಟು ಶಾಣ್ಯರಾಗ್ರಿ. ಇಂಥ ಫಂಕ್ಷನ್ ಮಾಡ್ರಿ. ನಾ ಏನ್ ಬೇಡ ಅನ್ನೋದಿಲ್ಲ, ಆದ್ರ ಶಾಣ್ಯರಾಗಿ ಫಂಕ್ಷನ್ ಮಾಡ್ರಿ. ಹುಚ್ಚರಾಗಿ ಫಂಕ್ಷನ್ ಮಾಡಿದ್ರೆ ಆಗ್ತಿಲ್ಲ. ಈ ಕರ್ನಾಟಕ ಸರ್ಕಾರ ಅಂತ 2023 ನವೆಂಬರ್ದಾಗ ಅದಕ್ಕೆ ಅರ್ಜಿ ಕೊಟ್ಟದು. ಇನ್ನೂ ಅರ್ಜಿ ಮೂವ್ಮೆಂಟ್ ಆಗಿಲ್ಲ. ನಾಳೆ ಬೆಂಗಳೂರಿಗೆ ಮೀಟಿಂಗ್ ಕರಿತು. ರೈತ ಸಂಘದವ್ರು ಎಲ್ಲರೂ ಬರಬೇಕು. ಕಂದಾಯ ಮಂತ್ರಿನ ಹೊರ ಬಿಡಂಗಿಲ್ಲ. ವಿಧಾನಸಭಾದಿಂದ ಮಾಡಿದ್ರೆ ಬಿಡಂಗಿಲ್ಲ. ಇಲ್ಲಾಂದ್ರೆ ಆ ಸರ್ಕಾರವನ್ನು ತೆಗೆದು ಬಿಡುವ. ನಿಮ್ಗೆ ಆದೇಶ ಮಾಡಕ್ ಆಗುದಿಲ್ಲ. ಇರ್ಲಿ, ಅದನ್ನ ಸರ್ಕಾರದ ಸೋಮಟ್ಟದಿಂದ ಅದನ್ನ ಉತ್ತಾರದಾಗ ತೆಗಿಬೇಕು. ಇಲ್ಲ ಅಂದ್ರೆ ಬಿಡಂಗಿಲ್ಲ. ದಯವಿಟ್ಟು ಯಾಕೆ ಹೇಳ್ತಾನಂದ್ರ 10 ಪೈಸೆ ಸಿಗಂಗಿಲ್ಲ ಅದಕ್ಕೆ ಕರ್ನಾಟಕ ಸರ್ಕಾರ ಇತ್ತಂದ್ರ. ಮುಂಬೈ ಸರ್ಕಾರದಲ್ಲಿ ಸಿಗಂಗಿಲ್ಲ. ನಾವೆಲ್ಲರೂ ಇದಕ್ಕೆ ಅರ್ಜಿನೂ ಹಾಕೇವಿ. ನಾನು ಒಬ್ಬ ಹಾಕೇನಿ ತಿಳ್ಕೊರಿ. ಅದಕ್ಕೆಲ್ಲರೂ ಕೂಡ ಎಲ್ಲರೂ ಎಂತ ನೀವು ಮೀಟಿಂಗ್ ಮಾಡ್ತೀರಿ, ಓಪನ್ ಫಂಕ್ಷನ್ದಾಗ ಯಾತ್ನು ಬರ್ರಿ. ಒಂದ್ ದಿವಸ ರೇಲಕ್ಕೆ ಹೋಗೋಣ, ಸ್ಟ್ರೈಕ್ ಮಾಡೋಣ. ಅಲ್ಲಿ ಏನು ನಮ್ಗೆ ಬೇಕಾದ ಬೇಡಿಕೆಯನ್ನು ಕೇಳೋಣ. ನಾವೆಲ್ಲರೂ ಅದಕ್ಕೆ ಒಮ್ಮತದಿಂದ ಸಹಕಾರ ಮಾಡಬೇಕು. ಇಂಥ ಸ್ಟ್ರೈಕ್ ಮಾಡುದು ಕೈ ಬಿಡುದು, ಸ್ಟ್ರೈಕ್ ಮಾಡುದು ಕೈ ಬಿಡುದು ಅವಶ್ಯಕತೆ ಇಲ್ಲ. ಲೇಟವಾಗಿ ಮಾಡ್ರಿ, ಏನು ಸಮಸ್ಯೆ ಇಲ್ಲ. ಪ್ರಜಾಪ್ರಭುತ್ವ ಎಲ್ಲರಿಗೂ ಹಕ್ಕೈತೆ. ಸಂವಿಧಾನ ಎಲ್ಲರಿಗೂ ಹಕ್ಕ ದಯಪಾಲಿಸಿದೆ. ಎಲ್ಲರೂ ಯಾರು ಎಲ್ಲ ತಕ್ಕ ಅವಶ್ಯಕತೆ ಇಲ್ಲ. ದಯವಿಟ್ಟು ನಾ ಯಾಕೆ ಹಾಕ್ತೀನಿ ಹೇಳ್ರಿ, ನೀರಾಕಿ ಬರ್ತಾನೆ ಇದೆ, ಹಂಗ ಬರಂಗಿಲ್ಲ. ನಿನ್ನೆ ರಾತ್ರಿ 20 ಗಂಟೆ ನೀರಾಕಿ ಇಲ್ಲಿ ಬಂದು ವಕೀಲಿಕೆ ಮಾಡಿದ್ದೀನಿ. ಅದಕ್ಕೆ ರೈತರ ಬಗ್ಗೆ ನೀವು ಹೇಳಿದಿರಿ, ನಾ ಸಭಾದಾಗ ಹೇಳ್ಬೇಕೈತಿ ಮಾತ. ಇದನ್ನ ಯಾರು ಹೇಳೋದಿಲ್ಲ, ನಾ ಹೇಳ್ತೀನಿ. ರೈತರಂದ್ರೆ ನೀವು ಪುಕ್ಕಟ್ಟ ಕಂಡ್ರೆ ನೀವು ಬರ್ತಾರ ಹೊಕ್ಕಾರ ಬರ್ತಾರ, ಅದು ಬೇಕಾಗಿಲ್ಲ. ಶಾಣ್ಯರಾಗ್ರಿ. ನಿಮ್ಮ ಹಕ್ಕನ್ನು ನೀವು ಹೆಂಗ್ ಕೊಡಬೇಕು, ಯಾವಾಗ ಕೊಡಬೇಕು, ಹೆಂಗ್ ಜೈ ಜವಾನ್ ಜೈ ಕಿಸಾನ್ ಬೆಲೆ ಬರಬೇಕು. 1 ವರ್ಷ ಏನು ಒಟ್ಟ ಬೆಲೆ ಮಾಡಬಾರ್ರಿ. ನೋಡು ಹೆಂಗದ ದೇಶ ಹೋಗ್ತೈತಿ. ನೋಡು ಎಲ್ಲಿಂದ ತರ್ತಾನ ನಾವು ಮೋದಿ, ಅಕ್ಕಿ ಎಲ್ಲಿಂದ ತರ್ತಾನ ನಾವು. ನೀರ ಹಾಕ್ಬಾರ್ರೆ, ಫಲಾನು ಬೀಳ್ಬೇಲೆ. ಯಾಕೆ ಹೇಳ್ತೀನಿ ಹೇಳೇನ್ರಿ, ರೈತಿಗೆ ಮರ್ಯಾದೆ ಸಿಗಲಿಲ್ಲ ಅಂದ್ರೆ ನಾವು ಬೆಳಗ್ಗೆ ಹೇಳ್ರಿ. ಅದಕ್ಕೇನು ಬಿಡಿ ಇಲ್ಲ. ಮುಖ್ಯಮಂತ್ರಿಗೆ ಹೇಳ್ರಿ, ಪ್ರಧಾನಮಂತ್ರಿಗೆ ಹೇಳ್ರಿ, ನಾವಿಂದ ಇರ್ತೋ. ನಾನು ಒಬ್ಬ ರೈತನ ಹೇಳ್ತು. ನಾನು ಎದುರಾಗ ಹೋಗ್ಬಾರ್ದು ಅಂತ ಹೇಳಿ ಎದುರು ಗಟ್ಟಿದ್ರೆ ಹೆಚ್ಚಾಕೈತೆ, ಅದಕ್ಕೆ ಆಮೇಲೆ ಹಾಕೈತೆ. ನೀವು ಗಟ್ಟಿ ಎಲ್ಲಿ ತಕ ಆಗೋದಿಲ್ಲ, ಅಲ್ಲಿ ತಕ ನೀವು ಸಿಪಾಸ್ ಸಿಗೋದಿಲ್ಲ. ನಿಮ್ಮ ಬೆಲೆಗೆ ಕಳೆದಂತ ಬೆಳೆಗೆ ಬೆಲೆ ಸಿಗುದಿಲ್ಲ.
ನೀವು ಅಲ್ಲಿ ಬೆಳೆ ಮಾಡಿದ್ರೆ ಇಲ್ಲಿ ಏನ್ ಮಾಡ್ತೈತಿ ಇನ್ನು ಅಲ್ಲಿ ಬರ್ಬಾರ್ದ ರೇಟ್ ಇರ್ತೈತಿ. ಒಂದು ಮೆಡಿಕಲ್ ಇರ್ಕೋರಿ 20 ರೂಪಾಯಿ ಅದು ಯಾವಾಗ ಬೆಳೆಯಂಗಿಲ್ಲ. ಯಾಕಂತ ಕಾಯ್ದೆ ಅದನ್ನ 10 ರೂಪಾಯಿ ಮಾಡಿದ್ರೆ 20 ರೂಪಾಯಿ ಆಯ್ತದ ರೈಟ್ ಬೆಳೆ ಬರ್ಬಾರ್ದ ಇಲ್ಲ. ತುಟಿ ತಟ್ಟೆ ಅದಕ್ಕ ದಯವಿಟ್ಟು ಹಿಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ರೈತ ಮಾಡ್ರಿ, ನಮ್ದು ಸಪೋರ್ಟ್ ಐತಿ. ನಾವು ರೈತರ ಮಕ್ಕಳ, ನಾವು ಎದುರು ಅಂತ ಅವಶ್ಯಕತೆ ಇಲ್ಲ. ಅವರು ತಿಂಗಳ ಮಂದಿ ಇನ್ನಷ್ಟು ಗಟ್ಟಿಯಾಗಿ ನಾವು ಹೋರಾಟ ಮಾಡೋಣ. ಹೋರಾಟ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಕೈತಿ. ನಾವೆಲ್ಲ ಯಾವಾಗ ಹೆದರ್ಬಾರ್ದು. ನಾವಿರ್ತು ನೀವು ಬೈ. ಜೈ ಹಿಂದ್, ಜೈ. ಧನ್ಯವಾದಗಳು ನ್ಯಾಯವಾದಿಗಳಿಗೆ. ಈಗ ಈ ಏನು ವಿದ್ಯುತ್ ಖಾಸಗೀಕರಣವನ್ನ ಖಂಡಿಸಿ ನಾವು ಹೋರಾಟ ಮಾಡಕತ್ತೀವಿ, ಇದ್ರ ಬಗ್ಗೆ ನಮ್ಮ ಬಸವರಾಜ ಕಾಪ್ಸಿ ವಕೀಲರು ಸಹಿತ ಒಂದೆರಡು ಮಾತು ಮಾತಾಡ್ಬೇಕಂತ ಹೇಳಿ ಕೇಳ್ಕೊಳ್ತಾರೆ. बोलो भारत माता की, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್, ಜೈ ಜವಾನ್. ಏನು ಇವತ್ತಿನ ದಿನ ಕರ್ನಾಟಕ ರಾಜ್ಯ ಸರ್ಕಾರ ಈ ರೈತರಿಗೆ ವಿದ್ಯುತ್ ಪೂರೈಕೆ ಮಾಡೋದನ್ನ ಖಾಸಗೀಕರಣ ಮಾಡ್ತಿರ್ತಕ್ಕಂಥ ವಿಷಯ ಅತಿ ಖೇದಕರ ವಿಷಯ. ಯಾಕಂತಂದ್ರ ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತ ಎಲ್ಲರೂ ವಿಧಾನಸೌಧದಲ್ಲಿ ತಮ್ಮ ಪ್ರಮಾಣ ವಚನವನ್ನು ಸ್ವೀಕರಿಸುವಾಗ ರೈತನ ಅದ್ರ ಮೇಲೆ ದಾಟಿ ಅವರ ಪ್ರಮಾಣ ವಚನ ಸ್ವೀಕರಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಬಂಧುಗಳೇ. ಎಲ್ಲ ಈ ವಿದ್ಯುತ್ ಖಾಸಗೀಕರಣಕ್ಕೆ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸೂರು ಸೇನೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶಶಿಕಾಂತ್ ಗುರೂಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಕರ್ನಾಟಕ ಹಸಿರು ಸೇನೆಯ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂತಹ ವೀಣಪ್ಪಣ್ಣ ಪೂಜಾರಿ ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರನ್ನ ನಮಸ್ಕರಿಸುತ್ತಾ, ಇಲ್ಲಿ ಕೂಡಿದಂತ ಅನೇಕ ನಿಜವಾದ ತಪ್ಪು ಹೋದ್ರೆ ಹೆಸರುಗಳನ್ನ ಎಲ್ಲರೂ ಹೇಳ್ಕೊಂಡು ಕುಂತ್ರ ಬಹಳ ಬಿಸಿಲೈತೀಗ. ಎಲ್ಲ ನನ್ನ ರೈತ ಮುಖಂಡರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಖಾಸಗೀಕರಣಕ್ಕೆ ಎಲ್ಲ ರೈತ ಬಾಂಧವರು ಕೂಡ ವಿರೋಧಿಸಿ ಇವತ್ತಿನ ದಿನ ಸರ್ಕಲ್ನಲ್ಲಿ ಏನು ಕೂಡಿದ್ರೆ ಅವರಿಗೆ ನನ್ನ ನಮಸ್ಕಾರ ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ವಿದ್ಯುತ್ತನ್ನ ಖಾಸಗೀಕರಣ ಮಾಡಿ ಒಬ್ಬ ದೊಡ್ಡ ಉದ್ಯಮಿಗೆ ಈಗ ಮಾರ್ಕೊಳ್ತಿರ್ತಕ್ಕಂಥ ವಿಷಯ ಈಗ ನಾಡಿನ ಹಲವು ಮುಖಂಡರಿಗೆ ಮಾತ್ರ ಕಿವಿ ಮುಟ್ಟಿದಂಗತ್ತ ನಮಗೆ ಅಂತಕ್ಕಂಥದ್ದು ಬಂಧುಗಳೇ. ಯಾಕಂತಂದ್ರ ಇದು ಕಳೆದ ನಾವು ಕಬ್ಬಿನ ಬೆಲೆ ನಿಗದಿ ಮಾಡುವಾಗ ಗುರ್ಲಾಪುರ ಕ್ರಾಸ್ ಹತ್ರ ಯಾವ ರೀತಿ ಹೋರಾಟ ಆಯ್ತು ಆ ರೀತಿ ಹೋರಾಟ ಆಗುವ ಮುನ್ಸೂಚನೆಗಳು ಈ ಸದ್ಯ ಕಾಣ್ತಾ ಇದ್ದೇವೆ ಬಂಧುಗಳೇ. ಯಾಕಂತಂದ್ರ ರೈತ ಒಂದ್ ಸಾರಿ ರೊಚ್ಚಿಗೆದ್ರೆ ಈ ರಾಜ್ಯ ಈ ದೇಶ ಯಾವುದೂ ರೈತಿಗೆ ಈಡಾಗುದಿಲ್ಲ. ಯಾಕಂತಂದ್ರೆ ನಮ್ಮ ರೈತ ಜನ ಬಹಳ ಹುಂ ಜನ ಏನ್ ಕೈ ಸಿಗತೈತಿ ಅದರಲ್ಲಿ ಉಂಟಾರ ಅವ್ರ ಕಾನೂನು ಇರುವುದಿಲ್ಲ. ಆ ಲಿಂಗಾಯತನವರು ಕೂತ್ರ ಅದಕ್ಕೆಲ್ಲ ಒಟ್ಟಿಗೆ ಸಂಘಟನೆ ಅವ್ರ ಬೆಂಬಲ ಐತಿ. ಅದಕ್ಕೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ರೈತರ ಬೇಡಿಕೆಗಳನ್ನ ಅಂದ್ರೆ ವಿದ್ಯುತ್ ಖಾಸಗೀಕರಣವನ್ನ ಇದನ್ನ ತಕ್ಷಣ ಕೈಬಿಡಬೇಕು. ಇಲ್ಲತ್ತಂದ್ರ ನಾವು ಕೂಡ ರೈತರ ಮಕ್ಕಳೇ ಎಲ್ಲರೂ ಇಲ್ಲಿ ಕೋರ್ಟ್ ಹಾಕಿದ್ರಲ್ಲ ರೈತರ ಮಕ್ಕಳು ಆಲ್ಮೋಸ್ಟ್ ಅಲ್ಲ 99% ಇದೀವಿ. ಯಾಕಂತಂದ್ರೆ ಈಗ ನಮ್ಮ ಸಪೋರ್ಟ್ ಅವ್ರು ಕೇಳಿದ್ರೆ ನಾವು ಹಲವಾರು ಬಾರಿ ರೈತ ಸಂಘಟನೆಯಲ್ಲಿ ಪಾಲ್ಗೊಂಡಾಗ ಮತ್ತಷ್ಟು ಅವ್ರಿಗೆ ಶಕ್ತಿ ಬಂದಂಗೆ ಇರ್ತೈತಿ. ಈಗಲಾದ್ರೂ ಕೂಡ ಅಷ್ಟೇ ಇವತ್ತು ಬೆಳಿಗ್ಗೆ ಏನಾದ್ರ ನಮಗಿದು ಇವತ್ತು ಸರ್ಕಲ್ ಏನಾರ ಸ್ಟ್ರೈಕ್ ಮಾಡುದು ಸ್ವಲ್ಪ ನಮ್ಗೆ ಮುನ್ಸೂಚನೆ ಆಗಿ ನಮ್ಗೆ ಏನಾದ್ರ ಮಾನ್ಯ ಈ ಸಭೆಯ ಅಧ್ಯಕ್ಷರು ನಮ್ಗೆ ಸೂಚನೆ ಕೊಟ್ಟಿದ್ರು ಅಂತಂದ್ರೆ ಇವತ್ತು ದಿನ ನಾವು ನಮ್ಮ ಮಾನ್ಯ ಗೌರವಾನ್ವಿತ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಿಗೆ ಈ ವಿಷಯ ತಿಳಿಸಿ ನಾವು ಕೂಡ ಎಲ್ಲರೂ ಈ ಖಾಸಗೀಕರಣ ವಿರೋಧಿಸಿ ಈ ಹೋರಾಟದಲ್ಲಿ ಭಾಗವಹಿಸಿದ್ವಿ. ಮತ್ತೆ ಉಪಾರ್ಯಾಸ ಟೈಮ್ ಸಾಲಿನ ಮುಂದಿನ ಸಲ ಏನಾದ್ರ ಈ ರೈತ ವಿರೋಧಿ ಸರ್ಕಾರ ಈ ಕರೆಂಟ್ ಖಾಸಗೀಕರಣ ಮಾಡೋದ ಆಗಿತ್ತಂದ್ರ ನಾವು ನಮ್ಮ ವಕೀಲರ ಸಂಘದಿಂದ ಎಲ್ಲ ವಕೀಲರು ನಮ್ಮ ಅಧ್ಯಕ್ಷರ ಪರವಾನಗಿ ತಗೊಂಡು ಈ ಹೋರಾಟದಲ್ಲಿ ಭಾಗವಹಿಸುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಬಂಧುಗಳೇ. ಅದಕ್ಕಾಗಿ ಎಲ್ಲ ರೈತರು ಅವರಿಗೆ ಕಾನೂನಿನ ನೆರವು ಅಥವಾ ಏನಾರ ಅಹಿತಕರ ಘಟನೆ ನಡೆದರೂ ಕೂಡ ನಮ್ಮ ವಕೀಲರ ಸಂಘ ಅವರ ಬೆಂಬಲ ಐತಿ ಅನ್ನುವಂಥ ವಿಷಯವನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಬಂಧುಗಳೇ. ಅದರಂತೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಈ ತಕ್ಷಣ ವಿದ್ಯುತ್ ಖಾಸಗೀಕರಣವನ್ನು ಕೈಬಿಟ್ಟು ಇದನ್ನ ರೈತ ಪರ ಯೋಜನೆಗೆ ಸಹಕಾರ ಕೊಡಬೇಕಂತ ನಾನು ಮಾನ್ಯ
ಮುಖ್ಯಮಂತ್ರಿಗಳಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ಹಾಗೂ ನಮ್ಮ ಸ್ಥಳೀಯ ಸಚಿವ ಶಾಸಕರ ಮುಖಾಂತರ ಇದನ್ನು ಮುಖ್ಯಮಂತ್ರಿಗಳಿಗೆ ನಾವು ಪತ್ರವನ್ನ ರವಾನಿಸ್ತಾ ಇದ್ದೇವೆ. ಆದ್ದರಿಂದ ಈ ಕರ್ನಾಟಕ ರಾಜ್ಯ ಸರ್ಕಾರ ಈ ಖಾಸಗೀಕರಣವನ್ನ ಕೈ ಬಿಡದೆ ಹೋದ್ರೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ವಕೀಲರ ಸಂಘಗಳಿಗೆ ಈ ವಿಷಯವನ್ನು ಮುಟ್ಟಿಸಿ ನಾವು ರೈತರು ಕೂಡ ಸಮಾವೇಶದಲ್ಲಿ ಭಾಗಿಯಾಗಿ ರೈತರಿಗೆ ಬೆಂಬಲವಾಗಿ ನಿಂತು ನಾವು ನ್ಯಾಯ ಕೊಡಿಸಲಿಕ್ಕೆ ನಮ್ಮ ಸಂಘದಲ್ಲಿ ನಾವು ತಿಳ್ಕೊಂಡು ಮೇಲೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಂತ ಈ ಸಂಘ ಹೇಳಕ್ಕೆ ಇಷ್ಟಪಡ್ತೀನಿ. ರೈತರ ಮುಗಿಸಿ ಇರ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ನ್ಯಾಯವಾದಿಗಳಿಗೆ. ಈಗ ಈ ಹೋರಾಟನ ಉದ್ದೇಶಿಸಿ ನಮ್ಮ ಕನ್ನಡ ಪರ ಹೋರಾಟಗಾರ್ತಿ ಸಹೋದರಿಯವರು ಮಾತಾಡ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ನಮ್ಮ ಕನ್ನಡಿಗರ ಬಳಗಕ್ಕೆ ಈಗ ನಾವು ವಿದ್ಯುತ್ ಖಾಸಗೀಕರಣದ ಬೆಂಬಲ ಕೊಟ್ಟಿಗೆ ನಾವು ರೈತರ ಜೊತೆ ನಾವು ಒಂದ್ ಸ್ವಲ್ಪ ನಮ್ಮ ಪರವಾಗಿ ನಮ್ಮದು ಕನ್ನಡಿಗರದ ಬಳಗ ರೈತ ಸಂಘದ ಎಲ್ಲರೂ ಕೂಡಿ ರೈತರ ಬೆನ್ನೆಲುಬಾಗಿ ನಾವು ನಿಂತಿರ್ಬೇಕಂತ ಮುಂದಾಗಿದ್ದು. ರೈತರ ನಮ್ಮ ದೇಶದ ಬೆನ್ನೆಲುಬು, ಅವ್ರಿಗೆ ನಾವು ಎಷ್ಟು ಬೆಂಬಲ ಕೊಡ್ತು ಅಷ್ಟೇ ನಮ್ಗೆ ದೇವ್ ಮ್ಯಾಲ ಬೆನ್ನ ಬಿಡ್ತಾರೆ. ಎಲ್ಲಾರು ರೈತರಿಗೆ ಬೆಂಬಲ ಆಗಬೇಕು. ರೈತರು ಬೆಳೆದ್ರೆ ನಾವು ಏನು ಅನ್ನ ತಿನ್ನೋಕ್ ಬರಂಗಿಲ್ಲ. ರೈತರಿಗಿಲ್ಲದೆ ನಾವು ಬದುಕಂಗೇ ಇಲ್ಲ. ರೈತರಿಗೆ ಎಷ್ಟು ನಾವು ಬೆಂಬಲ ಕೊಡ್ತೇವೆ ಅಷ್ಟೇ ನಮ್ಮ ದೇವರ ಮ್ಯಾಲ ಬೆಂಬಲ ಕೊಡ್ತಾರೆ. ರೈತರಿಗೆ ಗೌರವ ಕೊಡಬೇಕು. ರೈತರಿಗೆ ಯಾವತ್ತೂ ಗೌರವ ಇದ್ರೂ ನಮಗೂ ಗೌರವ ಇದ್ದಂಗ. ಒಂದು ಹೆಣ್ಣನ್ನ ರೈತರು ಇದನ್ನ ಭೂಮಿ ತಾಯಿಗೆ ಹೋಲಿಸ್ತಾರ. ಭೂಮಿ ತಾಯಿ ಬೆಳಿಲಿಲ್ಲ ಅಂತಂದ್ರೆ ಒಂದು ಹೆಣ್ಣು ಹೆಂಗ್ ಬದುಕ್ತೈತಿ, ಹೆಣ್ಣು ಹೆಂಗ್ ಒಂದು ತಲೆ ಎತ್ತಿ ಬದುಕತೈತಿ. ರೈತರ ಬೆನ್ನೆಲುಬು, ದೇಶದ ಬೆನ್ನೆಲುಬುನ ರೈತ. ರೈತರಿಗೆ ನಾವು ಎಷ್ಟು ಮಾನ ಕೊಡ್ತು, ಸನ್ಮಾನ ಕೊಡ್ತು ಅಷ್ಟೇ ನಮಗೂ ಸನ್ಮಾನ ಮಾನ. ನಮ್ಮ ಹೆಣ್ಣು ಮಕ್ಕಳಿಗೆ ಮಾನ ಸನ್ಮಾನನ ರೈತರ ಇದ್ರೊಳಗೆ ಇರ್ತೈತ್ರಿ. ರೈತರೇ ನಮ್ಮ ದೇಶದ ಬೆನ್ನೆಲುಬು. ಎಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇವೆ. ಧನ್ಯವಾದಗಳು. ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸಿದ ಸಹೋದರಿಗೆ ಧನ್ಯವಾದಗಳು. ಈಗ ಜಿಲ್ಲಾ ಕಾರ್ಯದರ್ಶಿ ಆದಂತಹ ಕುಮಾರ್ ತಿಗಡಿ ಅವರು ಈ ಹೋರಾಟನ ಉದ್ದೇಶಿಸಿ ಮಾತಾಡ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ. ಏನ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಈ ಹೋರಾಟದ ಉದ್ದೇಶ ಏನಪ್ಪಾ ಅಂತಂದ್ರೆ ವಿದ್ಯುತ್ ಖಾಸಗೀಕರಣವನ್ನ ಕೂಡಲೇ ಸ್ಥಗಿತಗೊಳಿಸಬೇಕು. ಒಂದ್ ಮೇನ್ ಉದ್ದೇಶ ಅದ ನಮ್ಮದು. ಯಾಕಪ್ಪ ಅಂತಂದ್ರ ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ತಾವಂದ್ರ, ಕೇಂದ್ರ ಸರ್ಕಾರ ಹೋಗಿ ರಾಜ್ಯ ಸರ್ಕಾರನ ಬೈದು, ಕಾಂಗ್ರೆಸ್ ಬೈದು, ಕಾಂಗ್ರೆಸ್ ಬಂದ ಕೇಸಿನ ಬಿಜೆಪಿ ಬೈದು, ಈ ಎಡ್ಡೂತರ ನಡಬಾರಕ ನಮ್ಮ ರೈತರ ಬದುಕ ಹಾಳು ಮಾಡಿ ಕೇಸಿನ ಬೀದಿಗೆ ತಂದಿಡುವಂತ ಕೆಲಸ ಇವ್ರು ಮಾಡತ್ತಾರ. ಇವತ್ತೇನ್ ಮಾಡತ್ತಾರ ಅಂದ್ರ ಪ್ರತಿ ಒಂದರೊಳಗೂ ರೈತರನ್ನ ದೂರ ಇಡುವಂತ ಕೆಲಸ ಮಾಡತ್ತಾರ. ಏನಪ್ಪಾ ಅಂತಂದ್ರ ಈಗ ಮನೆ FID ಅಂತ ಹೇಳುವಂತಂದ್ರ FID ಅಂತ ಏನ್ ಮಾಡ್ರು, ಒಬ್ಬ ರೈತರಿಗೆ ಅದು ಆಧಾರ್ ಕಾರ್ಡ್ ಲಿಂಕ್ ಇದ್ದು FID ಮಾಡಿಸಿದ್ರೆ ಅಷ್ಟ ಒಂದ್ ಕಿಲ್ ಹಿರಿಯ ಹಾಕಾಕ್ ಹಚ್ಚಿದವ್ರು ಇವ್ರ. ಹಿರಿಯ ಹೊರಗಿನ ದೇಶದಿಂದ ತಂದಿಲ್ಲ ನಮಗ ಈ ರೈತರನ್ನೆಲ್ಲ ಹಿರಿಯ ಮೇಲೆ ಅವಲಂಬನೆ ಮಾಡಿ ಕೇಸಿಂದ ಬೆಳಿತಕ್ಕಂತ ರೈತರನ್ನ ಇವತ್ತು ಇವ್ರು ಹಿರಿಯ ಹಚ್ಚಿ ಕೇಸಿಂದ ಔಷಧಿ ಕಂಪನಿಗಳನ್ನ ತಂದ ಕೇಸಿಂದ ಇಲ್ಲಿ ನಮ್ಮ ಕುಡಿಸಿ ಅದ್ರ ಮ್ಯಾಗ ನಮ್ಮ ಅವಲಂಬಿತರಾಗಿ ಮಾಡಕ್ ಹಚ್ಚಿ ಕೇಸಿಂದ ಇವತ್ತ FID ಮಾಡಿ ಕೇಸಿಂದ ಇವತ್ತು ಹಿರಿಯ ಇಲ್ದಂಗ್ ಮಾಡತ್ತೀರಿ. ಅದ್ರ ಜೊತೆಗೆ ಈ ಕೃಷಿ ಇಲಾಖೆ ಅಧಿಕಾರಿಗಳು ಅದಾರು, ಕೃಷಿ ಇಲಾಖೆ ಐತಿ, ಕೃಷಿ ಮಂತ್ರಿ ಒಬ್ಬರು ಇದಾರಿ. ಅವ್ರು ಸರಿಯಾಗಿ ರೈತರಿಗೆ ಏನು ಮಾಡ್ಬೇಕಪ್ಪ ಅಂತಂದ್ರ ರೈತರಿಗೆ ಸಾವಯವ ಬೆಳೀತಕ್ಕಂತ ಸಾವಯವ ಬೆಳೆ ಬೆಳೆಯಕ್ ನೀವು ಅವಕಾಶ ಮಾಡಿಕೊಡಬೇಕು. ಕೂಡಲೇ FID ರದ್ದು ಮಾಡಿ ಕೇಸಿಂದ ರೈತರಿಗೆ ಯೂರಿಯಾ ಮುಟ್ಟುವಂತ ಕೆಲಸ ಮಾಡ್ರಿ. ಎರಡನೇ ವಿಚಾರ, ಈ ಟಾಟಾ ಕಂಪನಿಗೆ ಏನ್ ನಮ್ಮ ವಿದ್ಯುತ್ ಖಾಸಗೀಕರಣವನ್ನ ಮಾಡಿ ಕೇಸಿಂದ ಏನು ಟಾಟಾ ಕಂಪನಿ ಮಾರಾಕ್ ಹೊಂಟಾರ ಇವ್ರ. ಇವತ್ತು 24ನೇ ತಾರೀಕು 25ನೇ ತಾರೀಕು ಏನೋ ಸಹಿ ಮಾಡಿದಾರ ಮಾನ್ಯ DK ಶಿವಕುಮಾರ್ ಸಾಹೇಬ್. 23ನೇ ತಾರೀಕು 23ನೇ ತಾರೀಕು ಏನಾರ DK ಶಿವಕುಮಾರ್ ಸಾಹೇಬ್ರು ಮಾನ್ಯ ಮುಖ್ಯಮಂತ್ರಿಗಳು ಏನಾರ ನೀವು ಆ ಬಿಲ್ಗೆ ಏನಾರ ನೀವು ಸಹಿ ಮಾಡಿದ್ರಪ್ಪ ಅಂತಂದ್ರ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾದಂತ ಶ್ರೀ ಜೂನಪ್ಪಣ್ಣ ಪೂಜಾರಿ ಅವರಾಗಿರ್ಬೋದು, ಪರಮ ಪೂಜ್ಯ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ರಾಜ್ಯದಾಗ ನಿಮ್ ಗಾಡಿ ಎಲ್ಲಿ ಅಡ್ಡಾಡಕ್ ಬಿಡಂಗಿಲ್ಲ, ನೀವು ಯಾವ ಸಭೆಗಳನ್ನು ತಗೊಳಕ್ ಬಿಡಂಗಿಲ್ಲ, ನಿಮ್ಮನ್ನ ಎಲ್ಲೆಲ್ಲಿ ಗೆರಾವ್ ಹಾಕಿಸಿಂದ ಅಲ್ಲೇ ನಿಮಗ ರೈತರ ತಕ್ಕ ಪಾಠ ಕಲಿಸ್ತಾರ ಅಂತ ಹೇಳ್ತೀವಿ. ಇವತ್ತು ವಿದ್ಯುತ್ ಖಾಸಗೀಕರಣ ಮಾಡಿರಪ್ಪ ಅಂತಂದ್ರ ಹೊಲದಾಗ ಇವತ್ತ ಹೊರದು 7 ತಾಸು ಕರೆಂಟ್ ಕೊಡತ್ತೀರಿ, ರೈತರನ್ನ ಅದ್ರಾಗ ಸರಿಯಾಗಿ ವಂಚಿತ ಮಾಡತ್ತೀರಿ. ಇವತ್ತ ನೀವು ಆ ಮೀಟರ್ ತಂದು ಸ್ಮಾರ್ಟ್ ಮೀಟರ್ ಏನಾರ ಒಂದ್ ತಂದು ಕುಡಿಸಿರಪ್ಪ ಅಂತಂದ್ರೆ ರೈತರಿಗೆ ಬಿಲ್ ಬರಕೈತಂದ್ರ ಮೊದಲು ರೈತರಿಗೆ ಯೋಗ್ಯವಾದ ಬೆಳೆದಂತ ಬೆಳೆಗೆ ಬೆಲೆ ಕೊಡ್ರಿ.
ಆ ಬೆಲೆ ಕೊಡಾಕ್ ನಿಮಗೆ ನೈತಿಕತೆ ಇಲ್ಲ. ರೈತರನ್ನ ಪ್ರತಿ ಸಲ ತುಳಿದ ಕೇಸಿಂದ ನೀವು ರಾಜಕಾರಣ ಮಾಡ್ತೀರಿ, ಅವ್ರು ನೀವು ಬೇಯ್ದು ನಿಮ್ಮನ್ನ ಅವ್ರನ್ನ ಬೇಯ್ದು ಮಾಡ್ಕೊತ ಹೋದಿರಪ್ಪ ಅಂತಂದ್ರ ಇವತ್ತು ನೀವು ರೈತರನ್ನ ಬೀದಿ ಒಳಗೆ ಬಂದ ಕೇಸಿಂದ ನಮ್ಮನ್ನ ಈ ಹೋರಾಟದ ಮುಖಾಂತರ ನಾವು ಕೇಳುವಂತ ಪರಿಸ್ಥಿತಿ ಬರೋದು. ಮೊದಲು ನಾವು ರೈತರು ಎಲ್ಲ ಎಚ್ಚೆತ್ಕೋಬೇಕಾಗಿತ್ತು. ಇವ್ರ ರೈತ ಸಂಘದ ಮುಖಂಡರು, ಇವರು ವಕೀಲರ ಸಾಹೇಬರು ಏನ್ ನಮಗೆ ಎಲ್ಲರೂ ವಿದ್ಯುತ್ ಖಾಸಗೀಕರಣ ಅಂತ ಏನ್ ನಿಮ್ ತಲೆಯಾಗಿ ಹೇಳಕತ್ತಾರಪ್ಪ ಅಂದ್ರ ಮೊದಲು ನೀವು ಮನೆಗೆ ಹೋದ್ಮೇಲೆ ನೀವು ಒಂದು ಅಭ್ಯಾಸ ಮಾಡುವಂತ ಕೆಲಸ ಮಾಡ್ಬೇಕು. ವಿದ್ಯುತ್ ಖಾಸಗೀಕರಣ ಅಂದ್ರೆ ಏನ? ವಿದ್ಯುತ್ ಖಾಸಗೀಕರಣ ಆತಪ್ಪ ಅಂದ್ರೆ ರೈತರಿಗೆ ಎಲ್ಲಿ ಹೊಡೆತು ಬೀಳ್ತೈತಿ, ರೈತರಿಗೆ ಹೊಡೆತು ಬಿದ್ದ ಮೇಲತ್ತ ರೈತರಿಗೆ ಎಲ್ಲಿ ಬದುಕ ನಾಶ ಆಕೈತಿ ಅನ್ನೋದ ರೈತರು ತಿಳ್ಕೋಬೇಕು. ಇವತ್ತ ನಮ್ಮ ರೈತರ ಮಕ್ಕಳು ಕಲ್ಪಿಕೇಶನ್ ಧಾರವಾಡದಾಗ ಹೋಗಿ ವಿದ್ಯಾಭ್ಯಾಸ ಮಾಡಿಕೇಶನ್ ಇವತ್ತು ನೌಕರಿ ಇಲ್ಲ ಹೋರಾಟ ಬೀದಿಗೆ ಕೊಂಡುವಂತ ಪರಿಸ್ಥಿತಿ. ಕಬ್ಬಿನ ಬಿಲ್ ಬೇಕಪ್ಪ ಅಂದ್ರೆ ಕಬ್ಬಿನ ಬಾಕಿ ಬಿಲ್ ತಗೋಬೇಕಪ್ಪ ಅಂದ್ರೂ ಹೋರಾಟ ಮಾಡ್ಬೇಕು. ಕಬ್ಬು ಕಳಿಸಿದ ಮೇಲೆ ಅದು ಬಾಕಿ ತಗೋಬೇಕಂದ್ರೂ ಹೋರಾಟ ಮಾಡ್ಬೇಕು. ಇವತ್ತ ಪರಿಸ್ಥಿತಿ ಏನೈತಪ್ಪ ಅಂದ್ರ ವಿದ್ಯುತ್ ಖಾಸಗೀಕರಣ ರದ್ದು ಆಗ್ಲಿ ಅಂತೇಳಿ ಹೋರಾಟ ಮಾಡ್ಬೇಕು. ಇವೆಲ್ಲ ನಾವು ಹೋರಾಟ ಮಾಡೇ ಪಡ್ಕೊಳ್ಳುವಂತ ಪರಿಸ್ಥಿತಿ ಬಂದೈತಿ. ಅದರ ಸಲುವಾಗಿ ಎಲ್ಲಾ ರಾಜ್ಯದ ರೈತರು ಮತ್ತು ನಮ್ಮ ಗೋಕಾಕ್ ತಾಲೂಕದ ಎಲ್ಲಾ ರೈತರಿಗೆ ನಾವು ದಯವಿಟ್ಟು ನಾವು ರೈತ ಸಭೆ ಪರವಾಗಿ ಇನ್ನೊಂದು ವಿನಂತಿ ಮಾಡ್ಕೋತು. ಎಲ್ಲರೂ ಏನ್ ನಮ್ಮ ಕಾಂಗ್ರೆಸ್ ಬಿಜೆಪಿ ಏನದಾವಲ್ಲ ಇದ್ರ ಬಗ್ಗೆ ಇವ್ರ ನೀತಿ ಏನೈತಿ, ಇವ್ರ ಉದ್ದೇಶ ಏನೈತಿ ತಿಳ್ಕೊರಿ. ಇವ್ರನ್ನ ಯಾವತ್ತಿದ್ರು ಮುಂದೆ ರೈತರ ಪರವಾಗಿ ಇದೀವಿ, ರೈತರ ಟವಲ್ ಹಾಕೊಂಡು ಹೋಗಿ ಪ್ರಮಾಣ ವಚನ ಮಾಡೋದು ಅಷ್ಟಕ್ಕೆ ಮಾತ್ರ ಸೀಮಿತದರು. ಇವರು ಯಾವತ್ತು ರೈತರ ಪರವಾಗಿ, ರೈತರ ಯೋಜನೆಗಳ ಪರವಾಗಿ ರೈತರಿಗೆ ಒಳ್ಳೇದಾಗುವಂತ ಕೆಲಸ ಮಾಡಂಗಿಲ್ಲ. ಮಾಡುದಿತ್ತಂದ್ರೆ ರೈತರ ಸಾಲ ಮನ್ನಾ ಮಾಡ್ರಿ, ರೈತರಿಗೆ ಹಗ್ಲಿ ಹತ್ತ ಕರೆಂಟ್ ಕೊಡ್ರಿ, ಅದ್ರ ಮಾಡಂಗಿಲ್ಲ. ಇವ್ರ ರೈತರಿಗೆ ಮಕ್ಕಳಿಗೆ ಏನ್ ಬೀಜ ಕೊಂಡತ್ತೋ ಅವ್ರಿಗೆ ನೌಕರಿ ಕೊಡ್ರಿ. ಎಜುಕೇಶನ್ ಮಾಡ್ಯಾರ ಸಿಕ್ಕಾಪಟ್ಟಿ, ತಾಯಿ ತಂದೆ ಹೊಲದಾಗ ದುಡಿಕೇಶನ್ ಮಕ್ಕಳಿಗೆ ಸಾಲಿ ಕಲ್ಸ್ಯಾರ, ಅಂತವ್ರಿಗೆ ನೌಕರಿ ಕೊಡುವಂತ ಕೆಲಸ ಮಾಡ್ರಿ. ನಿಮಗೆ ಸ್ವಾಗತ ಮಾಡ್ತಾರ. ನೀವು ವಿದ್ಯುತ್ ಖಾಸಗೀಕರಣ ಮಾಡಿದ್ದು ಇನ್ನೇನಾರ ಮಾಡಕ್ ಬಂದ್ ರೈತರ ಮ್ಯಾಗ ಏನಾರ ಹೊರೆ ಮಾಡಕ್ ಬಂದಿರಪ್ಪ ಅಂತಂದ್ರ ನಿಮಗೆ ತೀವ್ರವಾದ ವಿರೋಧ ಮಾಡಿಕೇಶನ್ ನಿಮಗೆ ತಕ್ಕ ಪಾಠ ಕಲಿಸ್ಬೇಕಾಗತ್ತೆ ಅಂತ ಹೇಳಿ ನಾನು ಈ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬರ್ರಿ ನೋಡ್ರಿ, ಹಿರಿಯ ಹೋರಾಟಗಾರರು ಶಿವಾನಂದ ಪಾಟೀಲ್ ಅವರು ಕರ್ನಾಟಕ ರಾಜ್ಯ ಸಂಘಕ್ಕೆ ಏನೇ ಬರಲಿ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಕರ್ನಾಟಕ ರಾಜ್ಯ ಸಂಘಕ್ಕೆ ಸರ್ಕಾರಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಎಲ್ಲ ಬಿಟ್ಟು ನಿಂತಾರೆ ಇವರು. ಯಾಕೆ ಅಂತಂದ್ರೆ ರೈತರಂದ್ರೆ ಏನು, ರೈತರ ಬದುಕಂದ್ರೆ ಏನು ಇವ್ರು ಗೊತ್ತೇ ಇಲ್ಲ. ಏನ್ ಮಾಡ್ತೀರಿ ಶಾಸಕರೇ? 724 ಜನ MLA ಏನ್ ಮಾಡ್ತೀರಿ? 50 ಜನ MP ಏನ್ ಮಾಡ್ತೀರಿ? ಮೀಟಿಂಗ್ ನಲ್ಲಿ ಚರ್ಚೆ ಮಾಡಕ್ ಬರಂಗಿಲ್ಲ ನಿಮಗೆ? MLA ಹೇಳ್ಬೇಕು, ಮುಖ್ಯಮಂತ್ರಿ ಅವರೇ ಖಾಸಗೀಕರಣ ಮಾಡಿದ್ರೆ ರೈತರು ಬಹಳ ಗೋಳಾಟ ನಿಮ್ಗೆಲ್ಲ ಯಾವ್ದು ಆಯ್ಕೆ ಮಾಡಿಕೊಟ್ಟನು? ಅಲ್ಲಿ ಚಲ್ಲಾಟ ಕಾಲ ವಿಧಾನಸಭೆದಾಗ ಬಹಳ ವಿಚಾರ ಮಾಡ್ಕೊಳ್ಳಿ. ಇನ್ನು ಬಹಳ ದೂರ ಇಲ್ಲ, 2 ವರ್ಷ ಇನ್ನು 1.5 ವರ್ಷ ಹೋಗೈತಿ. ಶಾಸಕರಿಗೆ ಹೇಳ್ತು ಎಲ್ಲರೂ ವಿಚಾರ ಮಾಡಿ ಹೋರಾಟಕ್ಕೆ ಹಾಕಿದಕ್ಕ ವಿಧಾನಸಭೆ ಹೋರಾಟ ಮಾಡ್ರಿ. ಒಮ್ಮರೆ MLA ತಾಕತ್ತತ್ರ ಒಬ್ಬರು MLA ರೈತರ ಬಗ್ಗೆ ಹತ್ತದ 224 ಮಂದಿಯಾಗ ನೀವು ಎದಕ್ಕೆ ಹೋಗ್ತೀರಿ ಅಂತ ಹೇಳ್ತು ನಾವು ಆರಿಸಿ. ಎಂಪಿಗಳು ಏನ್ ಮಾಡ್ತೀರಿ? ಮೋದಿ ಸರ್ಕಾರವರೇ ಖಾಸಗೀಕರಣ ಮಾಡಿದ್ರೆ ರೈತರು ಬದುಕಲ್ಲ ಅನ್ನುವಂತ ತಾಕತ್ತು ಎಂಪಿಗಳಿಗೂ ಇಲ್ಲ. ಚುನಾವಣೆ ದುಡ್ಡು ಕೊಡುದು, ಚಂಡ ಕೊಡುದು, ಸಲಹೆ ಕೊಡುದು, ಎಲ್ಲ ರೊಕ್ಕ ಹಂಚುದು, ಹಂಚಿಕೆಸಿನ ಆರಿಸಿ ಹೋಗಿ ಮಜಾ ಮಾಡಕ್ ಹೊಂಟ್ರಯ. 28 ಚುನಾವಣೆಗೆ ನೀವು ಬುದ್ಧಿ ಕಲ್ಸಕ್ಕೆ ಜನ ತಯಾರಾಗ್ತಾ ಇತ್ತು. ಹುಷಾರು ಗೊತ್ತಿಲ್ಲನ್ರಿ, ಖಾಸಗೀಕರಣ ಮಾಡಿದ್ರೆ ಏನು ಅನಾಹುತ ಆಕೈತಿ? ರೈತರ ದೇಶಕ್ಕೆ ಬೆಳೆ ಕೊಡುವಂತ ರೈತ ಇವತ್ತು ನೀರು ಹಾಕಕ್ಕೆ ಇವತ್ತು ಕೊಟ್ಟು ಅದೇ 4 ತಾಸ ಹೋಗುದು ಬರೋದು ಮಾಡ್ತಾವು. ರೈತರು ಬದುಕಬೇಕಾ ಹೆಂಗೆ? ಮೊನ್ನೆ ನೀರು ಬಿಟ್ರು, 5 ದಿನ ಬಿಟ್ರು, ಆತ ಡ್ಯಾಮ್ದಾಗ ನೀರು ಕೈಟ್ರು. ಅವರು ಬದುಕುದು ಹೆಂಗೆ? ನಿಮ್ಮ ದೇಶಕ್ಕೆ ಅನ್ನ ಕೊಡುವಂತ ರೈತನ ಬಗ್ಗೆ ಬಹಳ ಕಾಳಜಿ ಕೊಡಬೇಕು. ಏನ್ ಮಾಡ್ತೀರಿ ಇವತ್ತು? ಬೆಲೆ ಇವತ್ತು ಗೊಬ್ಬರದಾರನ ಹೇಗೆ ಹೋಯ್ತು? 1 ಚೀಲ DAP ಯಾವ ದರ ಇವತ್ತು 700-800 ರೂಪಾಯಿ ರೇಟ್ ಹೆಚ್ಚಾಯ್ತು. 1 ಚೀಲ ಗೊಬ್ಬರ ಅಂತ, 1 ಎಕರೆ 1 ಚೀಲ ಗೊಬ್ಬರ, 200 ಎಕರೆ ಅವ್ನು ಹಂಗೆ ಬಿಡದ? ನಿಮ್ಗೆ ಯಾರು ಕೊಡಂತ ಹೇಳ್ರು? ಮೊದಲು ಗೊಬ್ಬರ ಕೊಡಂತ ನಿಮ್ಗೆ ಯಾರು ಹೇಳ್ರು? ಹಿಂದಿನ ಹಿರಿಯರು ಗೊಬ್ಬರ ಇಲ್ಲದೆ ಕೆಲಸ ಮಾಡ್ತಿದ್ರು.
ಹಿಂದಿನ ಹಂಗ ಇವತ್ತ ಹೆಸರು ಬೆಳೆದು ತಾಪಲ ಹಂಗ ಬೀಳ್ತಿತ್ತು, ತೊಗರಿ ಬೆಳೆದು ತಾಪಲ ಹಂಗ ಬೀಳ್ತಿತ್ತು, ಸಾವು ಒಕ್ಕಲ್ತನ ಇರ್ತಿದ್ರು. ಅದನ್ನೆಲ್ಲ ಅಳಗಾಲ ಬರೆದವರು ನೀವು ಯಾರು MP ಗಳು MLಗಳು ಸರ್ಕಾರ ಇವತ್ತು ಒಂದಾಕಿಸಿಂದ ಹೊರದೇಶದ ಈ ಬೀಜ ಗೊಬ್ಬರ ತಂದು ಕೊಟ್ಟು ರೈತರಿಗೆ ಮೋಸ ಮಾಡ್ರಿ. ಕೊಡು ತಾಕತ್ತಿಲ್ಲ, ಗೊಬ್ಬರ ಬೇರೆ ಕೊಡ್ರಲ್ಲ. ಈಗ ಆ ತಾಕತ್ ನಿಮ್ಗೆ ಏನ್ ಹೋಗೈತಿ? ಕೊಡ್ರಿ. ಈಗ ಗೊಬ್ಬರ ಹೆಂಗ್ ತಂದು ಕೊಟ್ಟದ? ಯಾವ 10 ಚಲೋ 50 ಚಲೋ ಬೇಡ್ತಲ್ಲ, ಕೊಡೋ ತಾಕತ್ತಿಲ್ಲ ನಿಮಗೆ. ಯಾವ ಶಾಸಕರಿಗೆ ಮಾತಾಡಕ್ಕಾಗಲ್ಲ, ಯಾವ MP ಗಳು ಮಾತಾಡಕ್ಕಾಗಲ್ಲ. ಯಾಕಂತ ಕೇಳ್ತೀನಿ ನಾನು. ಮೋದಿ ಅವರೇ ಗ್ಯಾಸ್ಗೆ 300 ರೂಪಾಯಿ 500 ರೂಪಾಯಿ ಇತ್ತು, ಅವಾಗ ಪಾಯ್ತ್ರಿ. ಈ ಗ್ಯಾಸ ಕೊಡ್ರಿ, ಗಂಡಸೂರ್ಗೈತಿ ಗ್ಯಾಸ್ಗಳು ಕರೆಕ್ಟ್ ಮಾಡ್ರಿ. ಅರ್ಧಾಟ ಆಯ್ತು ಜನ ಎಲ್ಲ ಅವ್ನು ಹೊರಗಡೆ ಮಾರಾಕತ್ತಿದ್ರಿ ಹುಷಾರ್ ಗ್ಯಾಸ್ಗಳೆಲ್ಲ. ಅದಕ್ಕೆ ಸರಿಯಾಗಿ ಗ್ಯಾಸ್ಗಳು ಪುರೋಟ್ ಮಾಡ್ರಿ. ಗೊಬ್ಬರದಾರನ ಹೆಚ್ಚು, ಗ್ಯಾಸ್ದಾರನ ಹೆಚ್ಚು, ಪೆಟ್ರೋಲ್ದಾರನ ಹೆಚ್ಚು, ಡೀಸೆಲ್ದಾರನ ಹೆಚ್ಚು, ಬಂಗಾರದಾರನಿಗೆ ಅಗನಕ್ಕೆ ಹೋಗ್ತು. ರೈತ ಬದುಕುದು ಏನಂತ ಹೇಳ್ತು ಮೋದಿ ಅವರೇ, ಬಂಗಾರ ಕೊಡ್ಬೇಡ್ರಿ ಅಂತ ಹೇಳ್ತೀಯ. ಹಿಂದಿ ಆಗಿಲ್ಲ, ಬಂದು ಆಗಿಲ್ಲ, ತಗೊಳಕ್ಕೆ ಬೇಕ, ಅನಿವಾರ್ಯ ಅದು. ಮೊದಲ ಹೊರಗಿನ ದೇಶದ ದುಡ್ಡು ಕೊಡ್ತು ಅಂತ ಹೇಳಿದ್ರೆ ಹೊರಗಿನ ಏನ ಕಪ್ ಹಣ ಆಯ್ತು ನೆಲದಪ್ಪ ಅಂತ ಹೇಳ್ರಿ. ಎಂತ ಆಶ್ವಾಸನೆಗಳು ನಿಮ್ಮೆಲ್ಲ ಏನ್ ಯಾವುದು ನೀವೆಲ್ಲ ಗಾಳಿಗೆ ತೂರ್ರೇನು? ಅದಕ್ಕೆ ಇವತ್ತು ಖಾಸೀಕರಣ ಮಾಡಾಕ ಬಿಡಂಗಿಲ್ಲ. ಮಾನ್ಯ ಸೋಮವಾರದ DC ಅವರಿಗೂ ಕೊಟ್ಟದು ಬನ್ನಿ ಎಲ್ಲ ಕೊಟ್ಟು ಹೋರಾಟ ಐತಿ. ಸಿಕ್ಕಾಪಟ್ಟಿ ಅನ್ಯಾಯ ನಡೆಯುತ್ತೆ ರೈತರ ಮೇಲೆ. ತಹಸೀಲ್ದಾರ್ ಆಫೀಸ್ನಾಗೆ ಕೂಡಿ ಅಂತ ಉತ್ತರಗಳು ಮಾಡಿದಾರ. 1 ಉತ್ತರತೆ 40 ಉತ್ತರ ರೊಕ್ಕವ. ಇದು ಮಟ್ಟ ಖರ್ಚು ಹೆಂಗತ್ತೆ ಅಡ್ಡಾಡು ರೈತ ಅದು ಎಂದು ಆಗೋಂಗಿಲ್ಲ ಹೋಗೋಂಗಿಲ್ಲ. ಒಟ್ಟ ರೊಕ್ಕ 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 ಯಾತರ ಮಾಡಾಕತ್ತಿರಲ್ಲ. ತಹಸೀಲ್ದಾರ್ ಆಫೀಸ್ನಾಗ ಸುದ್ದಿ ಮಾಡಾಕ್ತಾರಲ್ಲ, ಇಂಥವೆಲ್ಲ ಅನ್ಯಾಯ ಬಹಳ ನಡೆದವು. ಅದಕ್ಕೆ ಖಾಸೀಕರಣ ಮಾಡಾಕ ಬಿಡುವಲ್ಲ. ಎಂದ ನೋಡಿದ್ರಿ DC ಇದೆ ಎಲ್ಲ ಮಿಟ ಕುಡಿಸಿದ್ರು. ಇಡೀ ಎಲ್ಲ ಮಾಯಿ ಕಚ್ಚಿ ಜನ ತಂದು ಹೋಗಿತ್ತು ಸಂಗೋಡ ಸರ್ಕಾರಕ್ಕೆ. ನೀವೆಲ್ಲ ಪೇಪರ್ದಾಗ ನೋಡಿದ್ರಿ ಸುದ್ದಿ. ಸಂಗೋಡ ಸರ್ಕಾರಕ್ಕೆ 90 ಕೋಟಿ ಎಲ್ಲ ಅಲ್ಲೇ ಬಿದ್ದು ಹೋಗ್ತಿದ್ರು ಹೇಳ್ಕೊಳ್ಳೋರು ಈ ನಿಮ್ಮ ಮಿಟಗಳನ್ನ. ಅದಕ್ಕೆ ಇವತ್ತ ಮೋದಿ ಅವರು 2 ವರ್ಷದಿಂದ ಮಿಟಗಳು ಮತ್ತೆ ಮಾಡಿಟ್ಟಿದ್ರು. ಇದನ್ನ ಕರ್ನಾಟಕ ರಾಜ್ಯ ಸಂಘ ತಲೆಗೆ ಹಾಕೋತ್ ಬಂದ. ಈಗ ಯಾವ್ದು ನಮ್ಮನ್ನ ಮಾಡ್ಕೊಡೋಲ್ಲ, ಇದು ಖಾಸೀಕರಣ ಮಾಡ್ಬೇಕನ್ನೋ ಇರ್ತಾರೆ ಜ್ಞಾನವಾಗ. ಅದನ್ನು ಮಾಡ್ಕೊಡೋದಿಲ್ಲ, ಖಾಸೀಕರಣ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ. ನಿಮ್ಮನ್ನು ಇವತ್ತ ಖಾಸಗಿ ಅದನ್ನ ಮಾಡ್ರಿ ಅಂದ್ರೆ ಇವತ್ತು ನಾ ದೇಶನ ಮಾರಕ್ ನಿಂದಿರ್ತ್ರಿ. ಇದಕ್ಕೆಲ್ಲ ನಾವೆಲ್ಲ ಜಾಗೃತ ಆಗ್ಬೇಕು. ರೈತರು ಒಕ್ಕಟ್ಟಾಗಬೇಕು. 28 ಚುನಾವಣೆಗೆ ಇವ್ರನ್ನ ಬುದ್ಧಿ ಕಲ್ಸಕ್ ನಾವೆಲ್ಲ ತಯಾರಾಗಬೇಕಂತ ನನ್ನ ಮಾತು ಮುಗಿಸಿ ನಮಸ್ಕಾರ. ಧನ್ಯವಾದಗಳು. ನಮ್ಮ ಬೆಳಗಾವಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಪೂಜಾರಿ ಅವರು ಕೂಡ ಒಂದು 2 ನಿಮಿಷದಲ್ಲಿ ಮಾತಾಡಬೇಕಂದ್ರೆ ತಮ್ಮಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಸ್ವಲ್ಪ ನಿಮ್ಮ ಧ್ವನಿ ಗಟ್ಟಿ ಆಗ್ಬೇಕಾ? ಯಾಕಂತವ್ರು ಸರ್ಕಾರ ಕೇಳಬೇಕಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಜೈ ಜವಾನ್, ಜೈ ಜವಾನ್. ಇವತ್ತೇನ ಇಷ್ಟೆಲ್ಲ ರೈತರು ರಾಜ್ಯಾದ್ಯಂತ ಹೋರಾಟಕ್ಕೆ ಬರಬೇಕಾದ್ರೆ ಕಾರಣ ಬರೀ ಸರ್ಕಾರದ ಒಂದು ವಿರೋಧ ನೀತಿಯಿಂದ ಅಷ್ಟೇ ಅಲ್ಲ, ಇದರೊಳಗ ನಮ್ಮ ರೈತರ ಬದುಕಿನ ಹೋರಾಟ ಐತಿ, ನಮ್ಮ ಹಕ್ಕಿನ ಹೋರಾಟ ಐತಿ. ಅದ್ರ ಅಣ್ಣ ಏನಿದೆ ಕೊಂಡ್ರ ಬದುಕಿನ ಹೋರಾಟ ಐತಿ. ಅಲ್ಲಪ್ಪ ಅಲ್ಲ ಸ್ವಲ್ಪ ಜನರು ತಿಳ್ಕೊಂಡು ಆಗಷ್ಟೇ ಅಲ್ವ. ಏನು ನಮ್ಮ ಸರ್ಕಾರಿ ಸಂಸ್ಥೆಗಳದಾವು ಅವು ನಮ್ಮ ಸ್ವತ್ತನ್ನ ಉಳಿಸಿಕೊಳ್ಳುವಂತ ಹೋರಾಟ ಇವತ್ತು ನಾವು ಹಾಕಿದೀವಿ. ಯಾಕಂತಂದ್ರೆ ದಯವಿಟ್ಟು ಬೇರೆ
ಅವ್ನ ಪಾಲಿಗೆ ಬಿಟ್ಬಿಡ್ರಿ ಅವ್ನು. ಸಾಕಷ್ಟು ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಸಮಸ್ಯೆಗಳದಾವ. ರೈತರಿಗೆ ಏನೇನು ತೊಂದರೆಗಳದಾವ, ರೈತರಿಗೆ ಏನು ಬೇಡಿಕೆಗಳದಾವ, ರೈತರಿಗೆ ಏನು ಸಮಸ್ಯೆಗಳದಾವ ಪರಿಹರಿಸಾಕ ಸಾಕಷ್ಟು ಸಮಸ್ಯೆಗಳದಾವ. ನಮ್ಮ ರಾಜ್ಯದೊಳಗೆ ಸಾವಿರಾರು ಸಮಸ್ಯೆ ಅದಾವ. ಪ್ರತಿಯೊಂದು ತಾಲೂಕಿನೊಳಗ, ಪ್ರತಿಯೊಂದು ಜಿಲ್ಲೆ ಒಳಗ, ನಮ್ಮ ರಾಜ್ಯದೊಳಗ ದಿನ ಒಂದೊಂದು ಸಮಸ್ಯೆ ಇಟ್ಕೊಂಡು ಹೋರಾಟ ಮಾಡಕತ್ತೀವಿ, ಬೇಡಿಕೆ ಇಟ್ಕೊಳಕತ್ತೀವಿ, ಸರ್ಕಾರನ ಕೇಳಾಕತ್ತೀವಿ. ಆದ್ರೆ ಇದಕ್ಕೆ ಕಿವಿ ಕೊಡಾಕ ಸರ್ಕಾರಕ್ಕೆ ಕಿವಿ ಇಲ್ಲ, ಕಿವಿರು ಸರ್ಕಾರ. ನಾವು ಯಾರು ಖಾಸಗೀಕರಣ ಕೇಳಿಲ್ಲ. 10 ತಾಸು ಕರೆಂಟ್ ಕೊಡ್ರಿ, 4 ಕೊಡ್ರಿ ಅಂತೇಳಿ ನಾವು ಕೇಳಿದ್ವಿ. ಅದನ್ನ 7 ಗಂಟೆ ಕೊಡಾಕತ್ತಾರ. ಹಗಲಿ 3 ತಾಸ, ರಾತ್ರಿ 4 ತಾಸು ಕೊಡಾಕತ್ತಾರ. ಆದ್ರೂ ರೈತರು ಹೆಂಗೋ ಜೀವನ ನಡ್ಸಾಕತ್ತೀವಿ. ಅದ್ರ ಜೊತೆಗಿನ ದಯವಿಟ್ಟು ಸಾರ್ವಜನಿಕರು ಯಾರು ಹಣ ತಕರಾರು ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಖಾಸಗೀಕರಣ ಆದ್ರೆ ಈ ಸ್ಮಾರ್ಟ್ ಮೀಟರ್ ಕುಂತ್ರ ಅಥವಾ ಏನೋ ಒಂದು ಬಿಲ್ ಬರಾಕತ್ರ, ಸಬ್ಸಿಡಿ ಕಟ್ ಆದ್ರೆ ಇಲ್ಲಿ ನಿಂತವ್ರಿಗೆ ಅಷ್ಟೇ ಇಲ್ಲ, ಇಡೀ ರಾಜ್ಯದ ಜನತೆನ ಕುಂತಾಕತ್ತಾರ. ದಯವಿಟ್ಟು ಅಲ್ಲ ಅರ್ಥ ಮಾಡ್ಕೊಡ್ರಿ. ಕೂಡಲೇ ಅವ್ರು ರೈತರು ಬರ್ಬಿಡ್ರಿ. ರೇಷ್ಮೆ ಹೊಂಟೈತೆ ಮಾಡಬೇಕು. ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡಾಕತ್ತೀವಿ, ಏನು ಎಚ್ಚರಿಸಾಕ ಬಂದೀವಿ ಅಂತಂದ್ರ, ಸುಮಾರು ನಮ್ಮ ರಾಜ್ಯದೊಳಗೆ 15 ಜಿಲ್ಲೆಗಳನ್ನ ಯಾವ ಟಾಟಾ ಪವರ್ ಕಂಪನಿಯವರು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ, ತಾವು ನಡೆಸೋದಕ್ಕ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸ್ಯಾರ. ಆ ಅರ್ಜಿ ಒಳಗ 15 ಜಿಲ್ಲೆ ಒಳಗೆ ನಮ್ಮ ಬೆಳಗಾವಿ ಜಿಲ್ಲೆ ಕೂಡ ಸೇರಿ. ಈ ಖಾಸಗಿ ಕಂಪನಿಯವರು ಬಂದ್ರ ಅವರು ಜನರ ಹಿತಾಸಕ್ತಿಯನ್ನು ನೋಡುವಂತ ಜನ ಅಲ್ಲ. ಅವರು ಜನಸೇವೆ ಮಾಡಕ್ ಬರೋರಲ್ಲ. ಅವರ ಮುಖ್ಯ ಉದ್ದೇಶನ ಲಾಭ ಮಾಡೋದು. ಅವರು ಬರೋದನ್ನ ಹಣ ಗಳಿಸಕ್ಕಾಗಿ. ಇಂಥ ಖಾಸಗಿ ಕಂಪನಿಯವರಿಗೆ ಇದ್ದಂತ ನೀವು ಸರ್ಕಾರಿ ಸಂಸ್ಥೆಯನ್ನ, ಈ ವಿದ್ಯುತ್ ಇಲಾಖೆಯನ್ನು ಅವ್ರ ಕೈ ನೀಡಾಕತ್ತೀರಿ ಅಂತಂದ್ರ ಯಾಕೆ ನಿಮಗೆ ನಿಯಂತ್ರಣ ಮಾಡಕ್ ಆಗೋಲ್ತೇನ? ಖಾಸಗೀಕರಣಗೊಳಿಸಕ ಸಮಸ್ಯೆ ಏನು ನಷ್ಟವಾಗೈತಿ ಸರಿಪಡಿಸ್ರಿ. ಅಥವಾ ಇಲಾಖೆ ಒಳಗ ಏನು ಸಿಬ್ಬಂದಿ ಕೊರತೆ ಐತಿ, ಲಕ್ಷಾರು ಗಂಟಲೆ ಜನ ನಿರುದ್ಯೋಗ ಸಮಸ್ಯೆ ಎದುರಿಸಾಕತ್ತೀವಿ ನಾವು ರಾಜ್ಯದೊಳಗ. ನೇಮಕ ಮಾಡಿಕೊಂಡ್ರಿ, ಇಲಾಖೆಯನ್ನು ಬಲಪಡಿಸುವಂತ ಕೆಲಸ ಮಾಡ್ರಿ. ನಾವು ರೈತರು, ನಾವು ನಾಡಿನ ರೈತರು, ನಾಡಿನ ಜನ, ನಾವು ಯಾರು ಅಭಿವೃದ್ಧಿ ವಿರೋಧಿಗಳಲ್ಲ. ಈ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಏನು ನೀವು ಅಭಿವೃದ್ಧಿ ಹೆಸರಿನಾಗ ಏನು ಮಾರಾಟ ಮಾಡಕ್ ಹೊಂಟೀರಿ, ಏನು ಬಿಸ್ನೆಸ್ ಮಾಡಕ್ ಹೊಂಟೀರಿ, ಅದ್ರ ವಿರೋಧಿಗಳು ನಾವು ಇದನ್ನ ಮೊದಲು ಅರ್ಥ ಮಾಡ್ಕೊಡ್ರಿ. ಯಾಕಂತಂದ್ರ ಇದಕ್ಕಿಂತ ಮುಂಚೆ ಸನ್ಮಾನ್ಯ DKಶಿ ಅವರು, ನಮ್ಮ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯಾಗಿದ್ದಾಗ ಗಂಟಲು ಹರಿಯುವಂಗ ಒಂದು ಮಾತು ಹೇಳಿದ್ರು ಒಂದು ಕಾರ್ಯಕ್ರಮದೊಳಗ. ಏನಂತ ಹೇಳಿ, ಈ DK ಶಿವಕುಮಾರ್ ಇರುವವರೆಗೂ ವಿದ್ಯುತ್ ಇಲಾಖೆಯನ್ನ ನಾವು ಖಾಸಗೀಕರಣ ಮಾಡಾಕ ಬಿಡುದಿಲ್ಲ ಅಂತ ಹೇಳಿದ್ರ. ಪುಣ್ಯಾತ್ಮ ಒಂದೇ ತಿಂಗಳಾಗ 23ನೇ ತಾರೀಕಿಗೆ ನಾವು ಸಹಿ ಮಾಡಕ್ ಹೊಂಟೇವ್ರಿ. ಎಲ್ಲ ಹಿಡಿಬೇಕು ನಿಮಗೆ ತಗೊಂಡ ಮಾತಿನ ಮೇಲೆ ಬದ್ಧತೆ ಇರ್ಬೇಕು. ನಿಮ್ಮ ಮಾತಿನಿಂದ ನಿಮಗೆ ಸ್ಪಷ್ಟತೆ ಇರಬೇಕು. ಯಾಕಂತಂದ್ರೆ ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಬಂದಿರಲಿ, ಮಾರಾಟಗಾರಲ್ಲ, ದಲ್ಲಾಳಿ ಅಲ್ಲ. ರಾಜ್ಯ ನಡೆಸಾಗ ನಿಮ್ಮ ಕೈಯಾಗ ಅಧಿಕಾರ ಕೊಟ್ಟೇವೆ ಅಂತಂದ್ರೆ ನೀವು ಮಾಡ್ಕೊಳಕತ್ತೆ ಅಂತಂದ್ರೆ ಏನ್ ಹೇಳ್ಬೇಕು ನಿಮಗೆ? ಅದಕ್ಕ ಈ ಖಾಸಗೀಕರಣ, ವ್ಯಾಪಾರೀಕರಣ ಇವನ್ನೆಲ್ಲ ಬಿಟ್ಟು ಬಿಡ್ರಿ. ಕೈಗಾರಿಕರಣ ಹೇಳ್ತೀರಿ, ಏನೋ ಅಭಿವೃದ್ಧಿ ಪಡಿಸಾಕ, ಅಭಿವೃದ್ಧಿ ಮಾಡಾಕಂತ ಹೇಳಿ. ಇನ್ನೊಂದು